ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆಯಿಂದ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ ಬನ್ನಿ. ಚಿರೋಟಿ ರವೆಯಿಂದ ಸ್ವಲ್ಪ ತರಕಾರಿ ಆಗಿರ್ಬೋದು, ಸಬ್ಬಕ್ಕಿ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಎಲ್ಲ ಹಾಕಿ ಮಾಡಿದ್ರೆ ಮಾತ್ರ ರೊಟ್ಟಿ ಮಾತ್ರ ಸೂಪರಾಗಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಟೈಮ್ ನಾಷ್ಟಕ್ಕಾಗಿರ್ಬೋದು, ಲಂಚ್ ಬಾಕ್ಸ್ಗಾಗಿರ್ಬೋದು ಹಾಕಿದ್ರೆ ಹಾಗೆ ಸ್ಮೂತಾಗಿ ಇರುತ್ತೆ. ನೋಡಿ, ನಾನು ಮುಕ್ಕಾಲು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಒಂದು 2-3 ಸ್ಪೂನ್ ಆಗೋಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇವೆರಡೂ ನಾನು ಮಿಕ್ಸ್ ಮಾಡಿ ಕಲಸಿ ತೋರಿಸ್ತೀನಿ ಬನ್ನಿ. ನೋಡಿ, ಅಗಲವಾಗಿರೋದೊಂದು ಬಟ್ಲು ತೊಗೋಬೇಕು. ತೊಗೊಂಡ್ಬಿಟ್ಟು ನೋಡಿ ಇವಾಗ ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ತರಕಾರಿಗಳು ಹಾಕ್ಕೊಳ್ಳೋಣ. ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ನಾನು ಒಂದೇ ಒಂದು ಕ್ಯಾರೆಟ್ ತುರ್ಕೊಂಡಿದ್ದೆ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಹಸಿಮೆಣ್ಸಿಕಾಯಿ ಒಂದೆರಡು ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ನಾನು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಸೂಪರಾಗಿರೋದು. ಅದಕ್ಕೆ ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾನು 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾನು ಕಲಿಸ್ತೀನಿ. ಕಲಿಸ್ಬಿಟ್ಟು ಒಂದು 2 ನಿಮಿಷ ಇಟ್ಬಿಟ್ಟು ರೊಟ್ಟಿ ತಟ್ಟಿದ್ರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಡಿಫ್ರೆಂಟಾಗಿ ನೀವು ಯಾವಾಗೂ ಬೆಳಗ್ಗೆ ಎದ್ಬಿಟ್ಟು ಏನಪ್ಪ ನಾಷ್ಟ ಮಾಡೋದತ್ತು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಚಿರೋಟಿ ರವೆ ಇದ್ದರೆ ಸಾಕು, ನೀವು ಮಾಡ್ಕೋಬೋದು. ಚಿರೋಟಿ ರವೆ ಇಲ್ಲ ಅಂದರೆ ನೀವು ಉಪ್ಪಿಟ್ಟು ಮಾಡೋಕ್ಕೆ ತಂದಿರ್ತೀರಲ್ಲ, ಆ ರವೆನೂ ತಂದು ಒಂದು 2-3 ನಿಮಿಷ ನೀವು ಫಸ್ಟೇ ನೆನೆಯಾಕ್ಬಿಟ್ಟು ಆಮೇಲೆ ಚಟ್ನಿನೋ ಸಾಂಬಾರೋ ಮಾಡ್ಕೊಳ್ಳೋದ್ರಾಗೆ ಚೆನ್ನಾಗಿ ನೆನೆಯುತ್ತೆ. ಆವಾಗ ನೀವು ರೊಟ್ಟಿ ತಟ್ಕೋಬೋದು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ನೀರು ಬೇಕೇ, ನೀರದು ನೋಡಿ, ಸ್ವಲ್ಪ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ನೀರು ಹಾಕ್ಕೋಬೇಕು. ಯಾಕಂದರೆ ಒಂದು 2-3 ನಿಮಿಷ ಇದನ್ನು ಫಸ್ಟೇ ನಾವು ಕಲಿಸಿಟ್ರೆ ಚಿರೋಟಿ ರವೆ ಸಣ್ಣಗಿರೋದಕ್ಕೆ ಬೇಗನೆ ನೆನೆಯುತ್ತೆ. ಸ್ವಲ್ಪ ಬಾಂಬೆ ರವೆ ಹಾಕಿದ್ರೆ ಒಂದು 2-3-5 ನಿಮಿಷ ನೀವು ಕಲಿಸಿಟ್ರೆ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಮಾತ್ರ. ಇವಾಗ ನೋಡಿ, ಈ ಥರ ನಾವು ಕಲಿಸ್ಕೊಂಡು ಒಂದು 5 ನಿಮಿಷ ಮುಚ್ಚಿಕ್ಕೋಣ. ನೋಡಿ, ರೆಡಿಯಾಗಿದೆ. ಇವಾಗ ನಾನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ನಾನು ಮುಚ್ಚಳ ಮುಚ್ಚಿ ನೆನೆಯಕ್ಕೆ ಬಿಡ್ತೀನಿ. ನೋಡಿ, 2-3 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇವಾಗ ಹಂಚು ಕಾಯಕ್ಕಿಟ್ಟಿದ್ದೀನಿ. ಇವಾಗ ರೊಟ್ಟಿ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾನು ರೊಟ್ಟಿ ತಟ್ಟಿ ತೋರಿಸ್ತೀನಿ. ಹಾಕಿಬಿಟ್ಟು ಈ ಥರ ಚೆನ್ನಾಗಿ ರೊಟ್ಟಿ ನೀವು ತೆಳ್ಳಗೆ ಬೇಕು, ದಪ್ಪ ಬೇಕು ಅಂತ ತಟ್ಟಿಬಿಟ್ಟು ರೊಟ್ಟಿ ಮಾಡ್ಕೊಂಡು ತಿಂದು ನೋಡಿ. ನೀವು ಕಡಲೆ ಬೀಜದ ಪುಡಿ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಯಾವುದಾದ್ರೂ ನೀವು ಇದ್ರ ಜೊತೆಗೆ ಹಚ್ಕೊಂಡು ತಿನ್ಬೋದು. ಈ ರವೆ ರೊಟ್ಟಿ ಅಂದರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನ್ ಆಗೋಷ್ಟು ಇವಾಗ ನಾವು ತಟ್ಟಾದಮೇಲೆ ಎಣ್ಣೆ ಹಾಕೋಣ. ನೋಡಿ, ಇವಾಗ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ನಾವು. ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಇವಾಗ ಮುಚ್ಚಳ ನೋಡಿ ತೆಗಿಯೋಣ. ಒಂದೇ 1 ನಿಮಿಷ ಮುಚ್ಚಿಟ್ಟು ನಾವು ಆಮೇಲೆ ರೊಟ್ಟಿ ತಿರುಗಾಕ್ಬೇಕು, ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಮಸ್ತಾಗಿರುತ್ತೆ. ಇದು ಚಿರೋಟಿ ರವೆ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಈ ಥರ ರೊಟ್ಟಿ ಮಾಡ್ಕೊಂಡು ತಿಂದು ನೋಡಿ. ಥರ ರೊಟ್ಟಿಗಳು ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಎಲ್ಲ ಥರ ಹಾಕ್ಬಿಟ್ಟು ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಇನ್ನೊಂದು ಟ್ರಿಪ್ಪು ಬೇಯಿಸೋಣ. ನೋಡಿ, ಎರಡೂ ಕಡೆ ತುಂಬ ಚೆನ್ನಾಗಿದೆ. ಬೇಯಿಸ್ಕೊಂಡ್ಬಿಟ್ಟು ನೀವು ಪಲ್ಯ ಜೊತೆಗಾದರೂ ತಿನ್ಬೋದು, ಇಲ್ಲ ಮೊಸರು ಚಟ್ನಿ ಜೊತೆಗಾದರೂ ತಿನ್ಬೋದು. ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಮಾತ್ರ. ಈ ಥರದ್ದು ಚಿರೋಟಿ ರವೆ ತರಕಾರಿ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬೋದು. ಗೋಧಿ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಈ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ. ಮಾಡ್ಕೊಂಡು ಸಾಯಂಕಾಲ ಹೊತ್ತು ತಿನ್ಬೋದು. ಅನ್ನ ತಿನ್ನಲಾರ್ದವರೆಲ್ಲ ಇದೇ ಥರ ರೊಟ್ಟಿಗಳು ಮಾಡ್ಕೊಂಡು ನಾವು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನಿವಾಗ ತಟ್ಟೆಗೆ ತೆಗಿತಾ ಇದ್ದೀನಿ. ನೋಡಿ, ಚಿರೋಟಿ ರವೆ ಗೋಧಿ ಹಿಟ್ಟು ತರಕಾರಿ ಎಲ್ಲ ಹಾಕಿ ನಾನು ಸೊಪ್ಪು ಹಾಕಿ ರೊಟ್ಟಿ ಮಾಡಿರೋದು. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.